ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡಬೇಕು ಎಂಬ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನಲ್ಲೇ ಪರ ವಿರೋಧದ ಚರ್ಚೆಯ ಕಿಚ್ಚು ಹೆಚ್ಚಾಗಿದೆ. ಸ್ವಾಮೀಜಿ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ, ಸ್ವಾಮೀಜಿಗಳ ಹೇಳಿಕೆಯನ್ನು ಸ್ವಾಗತ ಮಾಡ್ತೀನಿ ಅಂತ. ಪ್ರತಿಯೊಂದು ಸಮುದಾಯಕ್ಕೂ ಆಸೆ ಇದ್ದೇ ಇರುತ್ತೆ, ಅವರ ನಾಯಕರು ಸಿಎಂ ಆಗಬೇಕು ಅನ್ನೋ ಆಸೆ ಇರುತ್ತೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅದನ್ನ ಮಾಗಡಿಯ ಶಾಸಕ ಎಚ್ ಸಿ ಬಾಲಕೃಷ್ಣ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಗಡಿಯ ಶಾಸಕ ಎಚ್ ಸಿ ಬಾಲಕೃಷ್ಣರನ್ನ ನಮ್ಮ ಪ್ರತಿನಿಧಿ ಹರೀಶ್ ಮಾತಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಸಿಎಂ ಸ್ಥಾನವನ್ನು ಬಿಟ್ಕೊಂಡು ಕೊಡಿ ಅನ್ನುವಂತಹ ಚಂದ್ರಶೇಖರನಾಥ ಸ್ವಾಮೀಜಿಗಳ ಹೇಳಿಕೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೂಡ ಕಾಂಗ್ರೆಸ್ ವಲಯದಲ್ಲಿ ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಗಡಿ ಶಾಸಕರು ಆಗಿರುವಂತಹ ಎಚ್ ಸಿ ಬಾಲಕೃಷ್ಣ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಬಾಲಕೃಷ್ಣ ಅವರೇ, ಸಹಜವಾಗಿ ನಿಮ್ಗೂ ಈಗ ಗಮನಕ್ಕೆ ಬಂದಿರುವಂತದ್ದು ಸ್ವಾಮೀಜಿಗಳ ಹೇಳಿಕೆಗೆ ಸಂಬಂಧಪಟ್ಟಂಗೆ, ಯಾಕಂದ್ರೆ ಸಿಎಂ ಸ್ಥಾನವನ್ನು ಬಿಟ್ಕೊಂಡು ಕೊಡಿ ಅನ್ನುವಂತ ಮಾತನ್ನು ಹೇಳಿದ್ರೆ ಏನ್ ಹೇಳ್ತೀರಾ ನಿಮ್ಮ? ಪ್ರತಿ ಜನಾಂಗದ ಸ್ವಾಮೀಜಿಯವರಿಗೂ ಕೂಡ ಅವರ ಕಮ್ಯುನಿಟಿಯ ನಾಯಕ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅಭಿಲಾಷೆ ಪ್ರತಿಯೊಬ್ಬರಿಗೂ ಕೂಡ ಇದೆ. ಈಗ ನಮ್ಮ ಸಿದ್ದರಾಮಣ್ಣವರ ಕಮ್ಯುನಿಟಿಗೆ ಸೇರಿದಂಥ ಸ್ವಾಮೀಜಿಯವರು ಅವಾಗ ಒಂದ್ಸರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪ್ರಸ್ತಾಪ ಇಟ್ಟಿದ್ರು. ವೀರಶೈವ ಸಮಾಜದವರು ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಸ್ತಾಪ ಇಟ್ಟಿದ್ರು. ಹಂಗೆ ನಮ್ಮ ಸ್ವಾಮೀಜಿನೂ ಕೂಡ ಕೆಂಪೇಗೌಡ ಜಯಂತಿನಲ್ಲಿ ಆ ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಅಷ್ಟೇ. ಅವ್ರು ಹೇಳಿದ ಕ್ಷಣಕ್ಕೆ ಏನು ನಾಳೆ ಮುಖ್ಯಮಂತ್ರಿ ಮಾಡ್ಬಿಡ್ತಾರಾ? ಮಾಡಲ್ಲ. ಆದರೆ ನಮ್ಮ ಜನಾಂಗದ ಅಭಿಲಾಷೆಯನ್ನ ಆ ಒಂದು ವೇದಿಕೆ ಮೇಲೆ ಅವರು ವ್ಯಕ್ತಪಡಿಸಿದ್ದಾರೆ. ಅದನ್ನ ತಪ್ಪು ಅಂತ ಯಾರು ಕೂಡ ಭಾವಿಸೋದು ಬೇಡ. ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಹೇಳಿದಂಗೆ ಹೈಕಮಾಂಡ್ ಮತ್ತೆ ಶಾಸಕರು ತೀರ್ಮಾನ ಮಾಡ್ತಕ್ಕಂಥದ್ದು. ಅದು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಮಾಡೋದು ಬಿಡೋದು ಹೈಕಮಾಂಡ್ಗೆ ಸೇರಿದ್ದು. ಆ ಸ್ವಾಮೀಜಿಯವರು ಕೇಳಿರ್ತಕ್ಕಂಥದ್ದು ಸ್ವಾಗತಾರ್ಹ, ತಪ್ಪೇನಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ. ಈಗ ಸಹಜವಾಗಿ ಚರ್ಚೆ ಆಗ್ತಿರುವಂತದ್ದು ಸರ್ಕಾರಿ ಕಾರ್ಯಕ್ರಮ ಆಗಿರುವಂತಹ ಒಂದು ಸಮುದಾಯದ ಕಾರ್ಯಕ್ರಮ ಆಗಿದ್ರೆ ಅಲ್ಲಿ ಬೇಕಾದ್ರೆ ಪ್ರಸ್ತಾಪ ಮಾಡುವಂತದ್ದು. ಯಾಕಂದ್ರೆ ಸರ್ಕಾರಿ ಕಾರ್ಯಕ್ರಮ ಆಗಿರುವಂತ ಬಹಿರಂಗ ವೇದಿಕೆ ಇರುವಂತದ್ದು, ಸಿಎಂ ಇರುವಂತ ಸಂದರ್ಭದಲ್ಲಿ ಈ ರೀತಿ ಪ್ರಸ್ತಾಪ ಮಾಡುವಂತದ್ದು ಇಷ್ಟು ಮಟ್ಟಿಗೆ ಸರಿ ಅನ್ನುವಂತ ಚರ್ಚೆ ಆಗ್ತಿರೋದು. ಯಾಕೆ ತಪ್ಪೇನು? ಕೇಳಬಾರ್ದಾ? ಏನ್ ತಪ್ಪ? ನೀವು ಹಿಂಗೆ ಮಾತಾಡಬೇಕು ಅಂತೇಳಿ ಅಲ್ಲಿ ಕಡಿವಾಣ ಹಾಕ್ಲಿಕ್ಕೆ ಆಗ್ತದ? ಅವ್ರ ಅಭಿಪ್ರಾಯ ವ್ಯಕ್ತಪಡಿಸೋರು ಅಷ್ಟೇನೆ. ಅವ್ರ ಅಭಿಲಾಷೆ, ಅವ್ರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡಿಗೆ. ಅವ್ರು ಹೇಳಿದ ತಕ್ಷಣಕ್ಕೆ ನಾಳೆಗೇನು ಡಿ ಕೆ ಶಿವಕುಮಾರ್ ಅವ್ರನ್ನೇನು ಮುಖ್ಯಮಂತ್ರಿ ಮಾಡ್ಬಿಡಲ್ಲ. ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜ್ಯಾಧ್ಯಕ್ಷರಾಗಿ ಈ ಪಕ್ಷವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಅವ್ರದ್ದು ಕೂಡ ಒಂದು ಪ್ರಮುಖವಾದಂತಹ ಪಾತ್ರ ಇದೆ. ಆ ಪಾತ್ರ ಇರೋದ್ರಿಂದ ಅವರು ಒಂದು ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ದಾರೆ. ತಪ್ಪು ಅಂತಕ್ಕಂಥದ್ದು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಮುಖ್ಯವಾಗಿರುವಂತದ್ದು ಕೂಡ ಸಿಎಂ ಹೇಳಿದ್ದಾರೆ, ಒಂದು ಇದು ಪ್ರಜಾಪ್ರಭುತ್ವ, ಹೈಕಮಾಂಡ್ ಪಕ್ಷ ನಮ್ದು, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಆ ಸಂದರ್ಭದಲ್ಲಿ ಬೇಕಾದ್ರೆ ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಅವರು. ನಾನು ಏನ್ ಹೇಳಿದ್ದೀಗ? ನಾನು ಅದನ್ನೇ ಹೇಳಿದ್ದು. ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಸ್ವಾಮೀಜಿ ತೀರ್ಮಾನ ಮಾಡಕ್ಕಾಗಲ್ಲ. ಆದ್ರೆ ಸ್ವಾಮೀಜಿ ಅವರ ಅಭಿಪ್ರಾಯ, ಅದು ಅಭಿಲಾಷೆ ಮತ್ತೆ ಅಭಿಪ್ರಾಯ, ಅದನ್ನು ವ್ಯಕ್ತಪಡಿಸವ್ರೆ. ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡೇ. ಈಗ ಹೇಳಿಲ್ವ, ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಯವರು ಅವರವರ ಸಮುದಾಯದ ನಾಯಕರನ್ನ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದನ್ನ ಕೇಳ್ತಕ್ಕಂಥದ್ದು ಸಹಜ. ಆದ್ರಂಗೆ ನಮ್ಮ ಸ್ವಾಮೀಜಿನೂ ಕೂಡ ಕೇಳಿದ್ದಾರೆ, ಅದು ತಪ್ಪೇನಿಲ್ಲ ಅಂತ. ಸಮುದಾಯದ ಅಭಿಪ್ರಾಯ ಅಂತ ನೀವು ಹೇಳ್ತಿದ್ರ? ಖಂಡಿತ ನಮ್ಮ ಸಮುದಾಯದ ಅಭಿಪ್ರಾಯ, ಸ್ವಾಮೀಜಿಯವರ ಮುಖಾಂತರ ನಮ್ಮ ಸಮುದಾಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೆ ಎನ್ ರಾಜಣ್ಣವರು ಹೇಳ್ತಾರೆ, ಸ್ವಾಮೀಜಿಗಳು ಹೇಳಿದ ತಕ್ಷಣ ಸಿಎಂ ಸ್ಥಾನವನ್ನು ಬಿಟ್ಕೊಂಡು ಕೊಡಕ್ಕಾಗತ್ತೆ, ಯಾವ ಸಿಎಂ ಸ್ಥಾನ ಕೂಡ ಎಲ್ಲೂ ಕೂಡ ಖಾಲಿ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ನಾವು ಅದನ್ನು ಈಗಲೇ ನಾಳೆ ಕೊಟ್ಬಿಡಿ ಅಂತ ಹೇಳಿದ್ವಾ? ಮುಂದೆ ಮಾಡಿ ಅಂತ ಕೇಳಿದೀವಿ ಅಷ್ಟೇ. ಸಿದ್ದರಾಮಯ್ಯನವ್ರ ನಂತರ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಸ್ವಾಮೀಜಿಯವರ ಅಭಿಪ್ರಾಯ ಕೇಳಿದ್ದಾರೆ. ಈಗ ಮತ್ತೊಂದು ಹೇಳ್ತಾ ಇರುವಂತದ್ದು, ಕೆ ಎನ್ ರಾಜಣ್ಣವರು, ಸಿದ್ದರಾಮಯ್ಯವ್ರ ಮುಖ ನೋಡ್ಕೊಂಡು ಜನರು ಮತ ಹಾಕಿದ್ದಾರೆ. ಸೊ ಸಿದ್ದರಾಮಯ್ಯವರು ಕಾಂಗ್ರೆಸ್ ಅಲ್ಲಿ ಅಷ್ಟು ಅಹಿಂದ ದೊಡ್ಡ ಪ್ರಬಲ ನಾಯಕ, ಹಾಗಾಗಿ ಎಲ್ಲಾ ಎಂಎಲ್ಎಗಳು ಒಪ್ಪಿ ಅವ್ರನ್ನ ಸಿಎಂ ಮಾಡಿರುವಂತದ್ದು ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಖಂಡಿತ ಅದ್ರ ಬಗ್ಗೆ ನಮ್ದೇನು ಎರಡು ತಕರಾರೇನಿಲ್ಲ. ಸಿದ್ದರಾಮಯ್ಯನವರು ಹಾಕಿದ್ದಾರೆ, ಇವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಎಲ್ಲರೂ ಕೂಡ. ರಾಜಣ್ಣವರ ವೈಯಕ್ತಿಕವಾದಂತಹ ಅಭಿಪ್ರಾಯ, ಅದ್ರ ಬಗ್ಗೆ ನಮ್ ತಕರಾರಿಲ್ಲ. ಸೊ ಅಂದ್ರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯವರು ಸಿಎಂ ಸ್ಥಾನ ಬಿಟ್ಕೊಂಡು ಕೊಡ್ಲಿ ಅನ್ನುವ ಅಭಿಪ್ರಾಯ ತಮ್ಮದು ಆಗಿದೆಯಾ? ನಮ್ಮ ಅಭಿಪ್ರಾಯ ಅದಲ್ಲ, ಅದು ಹೈಕಮಾಂಡ್ ತೀರ್ಮಾನ. ಸ್ವಾಮೀಜಿಯವರ ಅಭಿಲಾಷೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಹೈಕಮಾಂಡ್ ಮತ್ತೆ ಶಾಸಕರು ತೀರ್ಮಾನ ಮಾಡ್ತಾರೆ. ಇದೆಲ್ಲ ಒಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಒಂದ್ ರೀತಿ ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತೆ ಪಕ್ಷದ ಮಟ್ಟದಲ್ಲಿ ಒಂದಷ್ಟು ಒಂದು ಡ್ಯಾಮೇಜ್ ಅಥವಾ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗೋದಿಲ್ಲ ಈ ರೀತಿ ಬೆಳವಣಿಗೆ? ಈಗ ಅನೇಕ ಜನ ಹಿರಿಯ ಶಾಸಕರು ಯಾವ್ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ತಮ್ಮ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೀವಿ. ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿದ್ರೆ ಇಂಥ ಪ್ರಕ್ರಿಯೆಗಳನ್ನ, ಇಂಥ ಮಾತುಗಳನ್ನ ಹೈಕಮಾಂಡ್ ಕಡಿವಾಣ ಹಾಕಬೇಕು. ಕಡಿವಾಣ ಹಾಕಿದ್ರೆ ಸರ್ಕಾರಕ್ಕೆ ಮತ್ತೆ ಆ ವರ್ಚಸ್ಸು
ವೃದ್ಧಿಸ್ತದೆ. ಇಲ್ಲದೆ ಹೋದ್ರೆ ಇವೆಲ್ಲ ಚರ್ಚೆಗಳು ಶುರು ಆತ ಅಂದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು. ಅಂದ್ರೆ ಸಚಿವರ ಡಿಸಿಎಂ ಬೇಡಿಕೆಗೆ ಪ್ರತಿಯಾಗಿ ಕೂಡ ಈಗ ಸಿಎಂ ಚೆಕ್ಮೇಟ್ ಕೊಟ್ಟಿದ್ದಾರೆ ಅನ್ನುವಂತ ಚರ್ಚೆಗಳು ಶುರುವಾಗ್ತಿದೆ ಈ ಹೇಳಿಕೆ. ಯಾರೇನು ರಾಜಕಾರಣಿಗಳು ಚೆಕ್ ಮಾಡಿ ಕೊಟ್ಟವ್ರ? ಸ್ವಾಮೀಜಿಯವರು ಅಭಿಲಾಷೆ ಅಂತ ಹೇಳಿದೀವಿ, ಅಭಿಪ್ರಾಯ ಅಂತ. ಚೆಕ್ಮೇಟ್ ಯಾರು ಕೊಟ್ಟಿಲ್ಲ. ಅದಕ್ಕೆ ಎಲ್ಲರೂ ಕೂಡ 4 ಗೋಡೆಗಳ ಮಧ್ಯೆ ಚರ್ಚೆ ಮಾಡಬೇಕು. ಯಾವುದೋ ಪಕ್ಷಕ್ಕೆ ಧಕ್ಕೆ ಆಗ್ತಕ್ಕಂಥ ರೀತಿಯಲ್ಲಿ ಯಾರು ಕೂಡ ಹೊರಗಡೆ ಆದಿ ಬೀದಿಗಳಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಸ್ವಾಮೀಜಿಗಳ ಹೇಳಿಕೆಯಿಂದ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಮಾಡಿಸಿದ್ದಾರೆ ಅನ್ನುವಂತ ರೀತಿಯಲ್ಲೂ ಚರ್ಚೆ ಈಗ ಆಗ್ತಾ ಇದೆ. ಇವೆಲ್ಲ ಮಾಧ್ಯಮ ಸೃಷ್ಟಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಯಾರಿಗೂ ಹೇಳ್ಕೊಡಿ ನನಗೆ ಅಂತ ಹೇಳಿ. ಅವರು ಮುಖ್ಯಮಂತ್ರಿ ಹತ್ರ ಚೆನ್ನಾಗಿದ್ದಾರೆ, ಹೈಕಮಾಂಡ್ ಹತ್ರ ಚೆನ್ನಾಗಿದ್ದಾರೆ. ಸೂಕ್ತ ಸಂದರ್ಭದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಈಗ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತಾರೆ? ಯಾಕಂತಂದ್ರೆ ಈಗೆಲ್ಲ ಸಚಿವರು, ಹಿರಿಯ ಸಚಿವರು, ನಿಮ್ಮದೇ ಪಕ್ಷದ ಹಿರಿಯ ಸಚಿವರು ಪ್ರಸ್ತಾಪ ಮಾಡ್ತಿರೋದು. ಒಂದ್ ಕಡೆ ಪರಮೇಶ್ವರ್ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮಹದೇವಪ್ಪ ಅವರಾಗಿರ್ಬೋದು, ಸೊ ಜಮೀರ್ ಅಹಮದ್ ಅವರಾಗಿರ್ಬೋದು, ಕೆ.ಎನ್. ರಾಜಣ್ಣ ಎಲ್ಲರೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನನ್ಸುತ್ತೆ? ಇದನ್ನೇ ಆದಿ ಬೀದಿನಲ್ಲಿ ಪ್ರಸ್ತಾಪ ಮಾಡಬೇಡಿ ಅಂತ ನಾನು ಹಿರಿಯ ಸಚಿವರಲ್ಲಿ ಮನವಿ ಮಾಡ್ತೀನಿ. ನಿಮ್ಗೆಲ್ಲ ಶಕ್ತಿ ಇದೆ, ಮುಖ್ಯಮಂತ್ರಿ ಆಗ್ತಕ್ಕಂಥ ಶಕ್ತಿ ಇದೆ, ಬರೀ ಉಪಮುಖ್ಯಮಂತ್ರಿ ಆಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರಲ್ಲ ನೀವೆಲ್ಲ ಮುಖ್ಯಮಂತ್ರಿಯ ಅರ್ಹತೆ ಯೋಗ್ಯತೆ ಇರತಕ್ಕಂಥ ಜನ. ನೀವು ಹೈಕಮಾಂಡ್ ಮುಂದೆ 4 ಗೋಡೆ ಮುಂದೆ ಚರ್ಚೆ ಮಾಡಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಬರೆದಿರತಕ್ಕಂಥ ರೀತಿಯಲ್ಲಿ ಹೇಳಿಕೆ ನೀಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೀನಿ. ಸೊ ಕೆ.ಎನ್. ರಾಜಣ್ಣ ಅವರು ಸ್ವಾಮೀಜಿಗಳಿಗೆ ನಾನು ಸ್ವಾಮೀಜಿ ಆಗ್ತೀರಿ, ಪೀಠ ಬಿಟ್ಕೊಂಡು ಕೊಡ್ತಾರೆ ನನಗೆ ಅನ್ನುವಂತ ಸವಾಲನ್ನು ಹಾಕಿದ್ದಾರೆ. ಏನೋ ಅವ್ರು ದೊಡ್ಡ ಮನ್ಸು ಮಾಡಿ ಆ ಥರ ಏನಾರ ನಮ್ಮ ಸ್ವಾಮೀಜಿ ಆಗೋದಾದ್ರೆ ನಾವು ಸ್ವಾಗತ ಬಯಸ್ತೀವಿ. ನಾವು ಪರಮ ಪೂಜ್ಯ ಸ್ವಾಮೀಜಿಯವ್ರನ್ನ ಮನವೊಲಿಸಿ ಪೀಠ ಬಿಟ್ಕೊಡ್ತಕ್ಕಂಥ ವ್ಯವಸ್ಥೆಗೂ ಕೂಡ ನಾವು ಅಣಿ ಮಾಡ್ತೀವಿ. ಸೊ ಇದಿಷ್ಟು ಕೂಡ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.